ಕರ್ನಾಟಕಕ್ಕೆ ನಂಟಿದೆ ಅಂತ ಯಾವುದು ಅಯೋಧ್ಯೆಯಲ್ಲಿ ಆಗಿರುವಂತ ಪ್ರಕರಣ ರಾಮ ಮಂದಿರ ಪ್ರಕರಣಕ್ಕೆ ಕರ್ನಾಟಕದ ನಂಟಿದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ. ನೋಡಿ ಅದೇನಿದೆ ನನ್ನ ಸರಿಯಾಗಿ ಗೊತ್ತಿಲ್ಲ. ಬರಲಿ ಅದೇನಾದರೂ ಅಂಥದ್ದು ಯಾವುದಾದ್ರೂ ಇದ್ರೆ ನೋಡಿ. ಇವರೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನು, BJP-ಅವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ? ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸ್ಬೇಡಿ ಅಂತ. ಕೆಳಿಸಿದ್ದು ಯಾರು ಸ್ವಾಮಿ? ಕಾಂಗ್ರೆಸ್ನವರ? ನಾವಾ? SP ಅವರ? ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮ್ಗೆ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆದ್ರಿಂದ ಏನೇ ತನಿಖೆಗೂ ಕೂಡ ಈಗ ನೋಡಿ SIT ಮಾಡಿದ್ರಲ್ವಾ? ಕೇಳಿಯಪ್ಪ, SIT ಮಾಡಿದ್ರಲ್ಲ, SIT ವಿತೌಟ್ FIR ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಆಮೇಲೆ SIT ರಿಪೋರ್ಟ್ ಯಾರಿಗೆ ಸಬ್ಮಿಟ್ ಮಾಡಿದ್ರು? IAS ಆಫೀಸರಿಗೆ. IAS ಆಫೀಸರ್ ಇಸ್ ಅ ಟ್ರಸ್ಟಿ, ನಾಮಿನೇಟೆಡ್ ಟ್ರಸ್ಟಿ. ಅಂದರೆ ಯಾರ ಮೇಲೆ ಆರೋಪ ಇದೆ ಅವರಿಗೆ ನೀವು ವರದಿ ಸಲ್ಲಿಸ್ತಾ ಇದ್ದೀರಾ? ಇದು ನಡೀತಾ ಇರೋದು BJP ಸರ್ಕಾರದಲ್ಲಿ. ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕಕ್ಕೆ ನಂಟಿದೆ ಅಂತ ಯಾವುದು? ಅಯೋಧ್ಯೆಯಲ್ಲಿ ಆಗಿರುವಂತ ಪ್ರಕರಣ ರಾಮ ಮಂದಿರ ಪ್ರಕರಣಕ್ಕೆ ಕರ್ನಾಟಕದ ನಂಟಿದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ. ನೋಡಿ ಅದೇನಿದೆ ನನ್ನ ಸರಿಯಾಗಿ ಗೊತ್ತಿಲ್ಲ. ಬರಲಿ ಅದೇನಾದರೂ ಅಂಥದ್ದು ಯಾವುದಾದ್ರೂ ಇದ್ರೆ ನೋಡಿ. ಇವರೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನು, BJP-ಅವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ? ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸ್ಬೇಡಿ ಅಂತ. ಕೆಳಿಸಿದ್ದು ಯಾರು ಸ್ವಾಮಿ? ಕಾಂಗ್ರೆಸ್ನವರ? ನಾವಾ? SP ಅವರ? ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮ್ಗೆ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆದ್ರಿಂದ ಏನೇ ತನಿಖೆಗೂ ಕೂಡ ಈಗ ನೋಡಿ. SIT ಮಾಡಿದ್ರಲ್ವಾ? ಕೇಳಿಯಪ್ಪ, SIT ಮಾಡಿದ್ರಲ್ಲ, SIT ವಿತೌಟ್ FIR ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಆಮೇಲೆ SIT ರಿಪೋರ್ಟ್ ಯಾರಿಗೆ ಸಬ್ಮಿಟ್ ಮಾಡಿದ್ರು? IAS ಆಫೀಸರಿಗೆ. IAS ಆಫೀಸರ್ ಇಸ್ ಅ ಟ್ರಸ್ಟಿ, ನಾಮಿನೇಟೆಡ್ ಟ್ರಸ್ಟಿ. ಅಂದರೆ ಯಾರ ಮೇಲೆ ಆರೋಪ ಇದೆ ಅವರಿಗೆ ನೀವು ವರದಿ ಸಲ್ಲಿಸ್ತಾ ಇದ್ದೀರಾ? ಇದು ನಡೀತಾ ಇರೋದು BJP ಸರ್ಕಾರದಲ್ಲಿ. ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು.